ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸಂದೀಪ್ ಪಿಟಿ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲಲ್ಲಿ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಾವು ಮಕ್ಕಳಲ್ಲಿ ಬಾಹ್ಯ ವಸ್ತುಗಳ ಸೇವನೆ ಮಾಡಿದರೆ ಏನಾಗುತ್ತೆ, ಏನು ಪರಿಣಾಮಗಳು, ಅದಕ್ಕೆ ಟ್ರೀಟ್ಮೆಂಟ್ ವಿಧಾನಗಳು ಏನು, ಇದರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಬಾಹ್ಯ ವಸ್ತು ಅಂತ ಹೇಳುವಾಗ ಅದು ಏನು ಅಂತೇಳಿ ಹೆದರಿಕೆ ಆಗುತ್ತೆ. ಏನೋ ಬಾಹ್ಯ ಆಕಾಶದಿಂದ ಅಂಥದ್ದೇನೂ ಇಲ್ಲ. ಯೂಶ್ವಲಿ ನಾವು ಬಾಯಲ್ಲಿ ತಗೊಳ್ಳೋದು ಆಹಾರವನ್ನು ಬಿಟ್ಟು ಬೇರೆ ಏನಾದರೂ ಮಕ್ಕಳು ಬಾಯಲ್ಲಿ ಹಾಕಿದರೆ ಏನಾಗುತ್ತೆ, ಅದರ ಪರಿಣಾಮವೇನು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾ ಅಲ್ಲ, ಏನು ತೊಂದರೆ ಇಲ್ವೋ, ಅದೆಲ್ಲ ನಾವು ಇವತ್ತು ಕಲಿತುಕೊಳ್ಳೋಣ. ಬಾಯಿಯಿಂದ ಕೆಳಗೆ ಹೋದರೆ, ಮಕ್ಕಳು ಬಾಯೊಳಗೆ ಹಾಕಿ ಉಗುಳಿದರೆ ತೊಂದರೆ ಇಲ್ಲ. ಆದರೆ ಅದು ಅಲ್ಲಿಂದ ಹಿಂದೆ ಕೆಳಗೆ ಹೋದರೆ ಏನಾಗುತ್ತೆ, ಅಲ್ಲಿಂದ ಹಿಂದೆ ಕೆಳಗೆ ಹೋದರೆ ಎರಡು ದಾರಿ ಇದೆ. ಒಂದು ಅನ್ನನಾಳ ನಮ್ಮ ಬಾಯಿಯನ್ನು ಹೊಟ್ಟೆಗೆ ಕನೆಕ್ಟ್ ಮಾಡುತ್ತೆ. ನಾವು ತಿಂದ ಆಹಾರಗಳು ಅಲ್ಲಿಗೆ ಹೋಗುತ್ತೆ. ಈ ಅನ್ನನಾಳದ ಇಮ್ಮಿಡಿಯೇಟ್ ಮುಂದೆಯಲ್ಲಿ ಒಂದು ನಾವು ಶ್ವಾಸನಾಳ ಅಥವಾ ಉಸಿರು ನಾಳ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಏನು ಉಸಿರು ತಗೊಳ್ತೇವೋ ಮೂಗಿಂದ ಉಸಿರು ಅಲ್ಲಿಗೆ ಹೋಗಿ ನಮ್ಮ ಶ್ವಾಸಕೋಶಕ್ಕೆ ಹೋಗುತ್ತೆ. ಮಕ್ಕಳಲ್ಲಿ ಬಾಯಲ್ಲಿ ಅವರು ಆಹಾರ ಬಿಟ್ಟು ಬೇರೆ ಏನಾರ ಬಾಯಿಗೆ ಹಾಕಿದರೆ ಅವರು ನುಂಗಿದ್ರೆ ಅದು ಅನ್ನನಾಳಕ್ಕೆ ಹೋಗುತ್ತೆ, ಕೆಲವೊಮ್ಮೆ ತಪ್ಪಿ ಶ್ವಾಸನಾಳಕ್ಕೆ ಹೋಗುತ್ತೆ. ಈ ಎರಡೂ ದಾರಿಗೆ ಹೋದರೆ ತೊಂದರೆಗಳಿವೆ. ಸೊ ಅದಕ್ಕೆ ಏನು ಮಾಡೋದು ಅದನ್ನು ನಾವು ಕಲ್ತ್ಕೊಳ್ಳುವ. ಈಗ ಫಸ್ಟಿಗೆ ನಾವು ಅನ್ನನಾಳಕ್ಕೆ ಹೋದರೆ ಏನಾಗುತ್ತೆ ಅದು ನೋಡ್ಕೊಳ್ಳುವ. ಈಗ ಅನ್ನನಾಳಕ್ಕೆ ಹೋದರೆ ಅದು ಅಲ್ಲೇ ಸಿಕ್ಕಾಕೊಳ್ಬೋದು, ಇಲ್ಲಾದರೆ ಕೆಳಗೆ ಹೋಗುತ್ತೆ. ಕೆಳಗೆ ಹೋದರೆ ಹೊಟ್ಟೆ ಅಥವಾ ಜಠರ, ಅದಾದಮೇಲೆ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಹೀಗೆ ಇದೆ. ಅದಾದಮೇಲೆ ಫೈನಲಿ ಮಲದ್ವಾರದಿಂದ ಹೊರಗೆ ಬರಬೇಕು. ನಾವು ಸೇವಿಸಿದ ವಸ್ತುಗಳು ನಮ್ಮ ಒಳ್ಳೆಯದು, ಅದೃಷ್ಟ. ಹೆಚ್ಚಿನದು ಏನು ತೊಂದರೆ ಕೊಡೋದಿಲ್ಲ. ಹೆಚ್ಚಿನ ವಸ್ತುಗಳು ಏನು ತೊಂದರೆ ಕೊಡೋದಿಲ್ಲ. ಅದು ಅದೇ ಹೊಟ್ಟೆ, ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಆಗಿ ಮಲದೊಟ್ಟಿಗೆ ಮೋಷನ್ ಒಟ್ಟಿಗೆ ಹೊರಗೆ ಬಂದು ಬಿಡುತ್ತೆ. ಆದರೆ ಕೆಲವೊಂದು ವಸ್ತುಗಳು ತೊಂದರೆ ಕೊಡ್ಬೋದು. ಯಾವ ಥರ ತೊಂದರೆಗಳು? 3 ಥರ ತೊಂದರೆಗಳು ಇದೆ. ಒಂದು, ಫಸ್ಟಾಗಿ ಅದು ಸಿಕ್ಕಾಕೊಳ್ಬೋದು. ಅದು ಏನು ತೊಂದರೆ ಮಾಡೋದಿಲ್ಲ, ಆದರೆ ಹೊರಗೆ ಬರೋದಿಲ್ಲ. ಅದು ಶರೀರದಲ್ಲೇ ಇರುತ್ತೆ. ಸೊ ಶರೀರದಲ್ಲಿ 1 ದಿನ, 2 ದಿನ, 3 ದಿನ, 1 ವಾರ, 2 ವಾರ ಆದರೂ ಅದು ಅಲ್ಲೇ ಸಿಕ್ಕಾಕೊಂಡಿರುತ್ತೆ. ಹಾಗೆ ಇದ್ದಲ್ಲಿ ನಾವು ಅದನ್ನು ತೆಗಿಬೇಕಾಗುತ್ತೆ. ಯೂಶ್ವಲಿ ನಾವು ನೋಡೋದು ಅನ್ನನಾಳದಲ್ಲಿ ಸಿಕ್ಕಾಕೊಳ್ತದೆ, ಮತ್ತು ಕೆಳಗೆ ಹೋದರೆ ಹೊಟ್ಟೆದು ಕೆಲವು ಭಾಗದಲ್ಲಿ ಸಿಕ್ಕಾಕೊಳ್ಳುವ ಚಾನ್ಸಸ್ ಇದೆ. ಹಾಗೆ ಇದರಲ್ಲಿ ನಾವು ತೆಗಿಬೇಕಾಗಿ ಬರುತ್ತೆ. ಎರಡನೇ ಪ್ರಾಬ್ಲಮ್ ನಾವು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಅಂದರೆ ಕರುಳಿನ ಅಡಚಣೆ. ಅಂದರೆ ನಮ್ಮ ಈ ಕರುಳು, ಈ ಅನ್ನನಾಳ, ಹೊಟ್ಟೆ, ಸಣ್ಣ ಕರುಳು, ದೊಡ್ಡ ಕರುಳು, ಇದರಲ್ಲಿ 3 ಭಾಗ ಅದರ ಗಾತ್ರ ಸ್ವಲ್ಪ ಸಣ್ಣದಿದೆ. ಸೊ ಗಾತ್ರ ಸಣ್ಣದಿರುವಾಗ ನಾವು ಸೇವಿಸಿದ ವಸ್ತು ದೊಡ್ಡದಿದ್ದರೆ ಅದು ಅಲ್ಲಿ ಹೋಗಿ ಕೂತ್ಕೊಂಡು ಬ್ಲಾಕ್ ಮಾಡುತ್ತೆ, ಅಡಚಣೆ ಆಗುತ್ತೆ. ಸೊ ನಾವು ಏನು ತಿಂದಿದ್ದು ಆಹಾರ ಮುಂದೆ ಹೋಗೋದಿಲ್ಲ, ಹೊಟ್ಟೆ ಉಬ್ಬರ ಬರುತ್ತೆ, ವಾಂತಿ ಬರುತ್ತೆ. ಹಾಗೆ ಇದ್ದಲ್ಲಿ ಕೂಡ ನಾವು ಅದನ್ನು ತೆಗಿಬೇಕಾಗಿ ಬರುತ್ತದೆ. ಮೂರನೇದು, ಇದು ಅತಿ ಎಂತ ಹೇಳೋದು, ಅಪಾಯ ಜಾಸ್ತಿ ಈ ಪ್ರಾಬ್ಲಮಲ್ಲಿ. ಇದರಲ್ಲಿ ಏನಾಗುತ್ತೆ, ಕೆಲವು ವಸ್ತುಗಳು ಕೆಲವೊಮ್ಮೆ ಚೂಪಾಗಿರುತ್ತೆ, ಕೆಲವುದು ನಮ್ಮದು ಬ್ಯಾಟ್ರಿಗಳು, ಅದರಲ್ಲಿ ಕೆಮಿಕಲ್ ಎಲ್ಲ ಲೀಕ್ ಆಗುತ್ತೆ, ರಾಸಾಯನಿಕ ಅದರೊಳಗೆ ಇರೋದು ಅದು ಲೀಕ್ ಆಗುತ್ತೆ. ಅದು ಆ್ಯಸಿಡ್ ಇರ್ಬೋದು, ಆಲ್ಕಲಿ ಇರ್ಬೋದು. ಅದು ನಮ್ಮ ಕರುಳನ್ನು ಸುಟ್ಟು ಅಥವಾ ದ್ರವಿಸಿ ಅಥವಾ ಹರಿದು, ಈ ಚೂಪಾಗಿರೋದು ಹರಿದು ಕರುಳಲ್ಲಿ ಹೊಟ್ಟೆ ಮಾಡ್ತದೆ. ಇದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಪುನಃ ಎಮರ್ಜೆನ್ಸಿಯಾಗಿ ನಾವು ಆಪರೇಷನ್ ಮಾಡಿ ಅದನ್ನು ಸರಿ ಮಾಡಬೇಕಾಗತ್ತೆ. ಏನೆಲ್ಲ ನೋಡಿದ್ದೇವೆ, ಮಕ್ಕಳು ಬಾಯಿಗೆ ಹಾಕಿದ್ದು ಏನೆಲ್ಲ ನೋಡಿದ್ದೇವೆ? ಮೋಸ್ಟ್ ಸಾಧಾರಣವಾಗಿ ನಾವು ನೋಡೋದು ನಾಣ್ಯಗಳು, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ನಾಣ್ಯಗಳು. ಅದು ಮೋಸ್ಟ್ ಕಾಮನ್. ಯೂಶ್ವಲಿ ಅದು ಅನ್ನನಾಳದಲ್ಲೇ ಸಿಕ್ಕಾಕೊಳ್ತದೆ. ಸೊ ನಾವು ಅದು ತೆಗಿಬೇಕಾಗಿ ಬರುತ್ತೆ. ಮತ್ತು ಬೇರೆ ಜ್ಯುವೆಲ್ಲರಿ, ಈ ಆಭರಣಗಳು, ಮೂಗುತಿಗಳು, ಕಿವಿಯೊಲೆಗಳು ಹಾಗೆ ತುಂಬ ಇರುತ್ತೆ. ಇದರಲ್ಲಿ ಪ್ರಾಬ್ಲಮ್, ಕೆಲವೊಮ್ಮೆ ಅದು ಶಾರ್ಪ್ ಆಗಿರುತ್ತೆ, ಅದರ ಎಡ್ಜ್ ಕೆಲವೊಮ್ಮೆ ಶಾರ್ಪ್ ಆಗಿರುತ್ತೆ, ಚೂಪಾಗಿರುತ್ತೆ. ಮತ್ತು ಸೇಫ್ಟಿ ಪಿನ್ಗಳು, ಹೇರ್ ಪಿನ್ಗಳು, ಪೆನ್ ಕ್ಯಾಪ್ಗಳು, ಆಣಿಗಳು, ಹೀಗೆ ಹಲವಾರು ವಸ್ತುಗಳು ನೋಡಿದ್ದೇವೆ. ಬ್ಯಾಟ್ರಿಗಳು, ಸಣ್ಣ 2 ಈ ನಮ್ಮ
ರೆಗ್ಯುಲರ್ ಎ ಆ ಬ್ಯಾಟ್ರಿಗಳು, ಮತ್ತು ಇನ್ನೊಂದು ಸಣ್ಣ ಕಾಯಿನ್ ಸೈಜ್ ಬ್ಯಾಟ್ರಿ ಬರ್ತದೆ, ನಾವು ಅದಕ್ಕೆ ಬಟನ್ ಬ್ಯಾಟ್ರಿ ಅಂತ ಹೇಳ್ತೇವೆ. ಒಂದು ನಮ್ಮ 2 ರೂಪಾಯಿ ಕಾಯಿನ್ ರೂಪದಲ್ಲಿ ಇರುತ್ತೆ. ಇದು ಭಾಳ ಡೇಂಜರಸ್. ಈ ಬಟನ್ ಬ್ಯಾಟ್ರಿ ಭಾಳ ಡೇಂಜರಸ್. ಅದು ಏನಾಗುತ್ತೆ ಅಂತ ಹೇಳಿದರೆ, ಈ ಬಟನ್ ಬ್ಯಾಟ್ರಿ ನಮ್ಮ ಅನ್ನನಾಳದಲ್ಲಿ ಸಿಕ್ಕಾಕೊಳ್ತದೆ. ಅನ್ನನಾಳದಲ್ಲಿ ಸಿಕ್ಕಾಕೊಂಡು ಅದರದ್ದು ರಾಸಾಯನಿಕ ವಸ್ತುಗಳು ಅದರೊಳಗೆ ಏನಿದೆಯೋ ಅದು ಹೊರಗೆ ಲೀಕಾಗಿ ನಮ್ಮ ಅನ್ನನಾಳ ದ್ರವಿಸಲಿಕ್ಕೆ ಶುರುವಾಗುತ್ತೆ. ಅನ್ನನಾಳ ದ್ರವಿಸಿದ ಮೇಲೆ ನಮ್ಮ ಅನ್ನನಾಳದ್ದು ಸುತ್ತಮುತ್ತಲು ಇನ್ನೂ ನಾನು ಆಗಲೇ ಹೇಳಿದೆ ಶ್ವಾಸನಾಳ ಇದೆ, ಅದು ಅಲ್ಲದೆ ದೊಡ್ಡ ರಕ್ತನಾಳಗಳಿದೆ. ಈಗ ನಮ್ಮ ಶರೀರದ ಕೆಳಭಾಗಕ್ಕೆ ಹೋಗುವ ದೊಡ್ಡ ದೊಡ್ಡ ರಕ್ತನಾಳಗಳಿವೆ. ಸೊ ಅದನ್ನು ಒಂದು ಸಲ ಅನ್ನನಾಳವನ್ನು ದ್ರವಿಸಿದ ಮೇಲೆ ಅವುಗಳನ್ನು ದ್ರವಿಸುವ ಸಾಧ್ಯತೆ ಇದೆ. ಸೊ ಅವುಗಳನ್ನು ದ್ರವಿಸಿದರೆ ಒಂದು ಜೀವವೇ ಹೋಗ್ಬೋದು. ಈ ದೊಡ್ಡ ರಕ್ತನಾಳಗಳು ದ್ರವಿಸಿದರೆ ಆ ರಕ್ತಸ್ರಾವದಲ್ಲಿ ಮಗು ಅಷ್ಟು ಬೇಗ ಆಸ್ಪತ್ರೆಗೆ ಬರಲಿಕ್ಕಾಗಲಿಕ್ಕಿಲ್ಲ, ಮಗು ಜೀವವೇ ಹೋಗ್ಬೋದು. ಇಲ್ಲದಿದ್ದರೆ ಸರ್ಜರಿ ಮಾಡಿದರೂ ಕೂಡ ಜೀವ ಪರ್ಯಂತ ಅದಕ್ಕೆ ಒಂದು ತೊಂದರೆಗಳಿರುವ ಸಾಧ್ಯತೆ ಇದೆ. ಸೊ ಈ ಬಟನ್ ಬ್ಯಾಟ್ರಿ ಅಂತ ಹೇಳೋದು ಭಾಳ ಡೇಂಜರಸ್. ನಾವು ಬಾಯೊಳಗೆ ಹಾಕೋದು ಇದರಲ್ಲಿ ಭಾಳ ಡೇಂಜರಸ್ ಇರೋದು ಬಟನ್ ಬ್ಯಾಟ್ರಿ. ಇನ್ನೊಂದು ಇಲ್ಲಿ ಅಷ್ಟು ನಾವು ಕಂಡು ಬರೋದಿಲ್ಲ, ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟ್ ತಗೊಂಡ್ರೆ ತೊಂದರೆ ಇಲ್ಲ, ಮಾತ್ರ 2 ಅಥವಾ ಜಾಸ್ತಿ 2ಕ್ಕಿಂತ ಜಾಸ್ತಿ ಮ್ಯಾಗ್ನೆಟ್ ಬಾಯೊಳಗೆ ಹಾಕಿದರೆ ಅದರಲ್ಲಿ ತೊಂದರೆ ಬರುತ್ತೆ. ಸೊ ಅದು ಹಾಗೆ ಇದ್ದರೂ ಅದನ್ನು ಬೇಗ ತೆಗೆಸಬೇಕಾಗಿ ಬರುತ್ತೆ. ನಾವೀಗ ನೀವು ಮನೆಯಲ್ಲಿ ನೋಡಿದ್ರಿ, ಮಗು ಬಾಯೊಳಗೆ ಹಾಕಿತ್ತು, ಏನು ಮಾಡೋದು? ಫಸ್ಟಿಗೆ ಗಾಬರಿ ಆಗಬೇಡಿ. ಗಾಬರಿಯಾಗಿ ಬಾಯೊಳಗೆ ನಿಮ್ಮ ಕೈ ಹಾಕಿ ತೆಗಿಲಿಕ್ಕೆ ಯತ್ನ ಮಾಡಬೇಡಿ. ಅದು ಕೆಲವೊಮ್ಮೆ ನೀವು ಅದನ್ನು ಹಿಂದೆ ದೂಡ್ಬೋದು, ಮತ್ತು ಜಾಸ್ತಿ ಪ್ರಾಬ್ಲಮ್ ಬಾಯಲ್ಲಿದ್ದದನ್ನು ಜಾಸ್ತಿ ಹಿಂದೆ. ಆದಷ್ಟು ಬೇಗ ಒಂದು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ನಾವು ಫಸ್ಟಿಗೆ ಪರೀಕ್ಷೆ ಮಾಡ್ತೇವೆ, ಮತ್ತು ಕೆಲವು ಎಕ್ಸ್ರೇಗಳು ತೆಗಿಬೋದು. ನಮ್ಮ ಹೊಟ್ಟೆದು ಚೆಸ್ಟದು ಎಕ್ಸ್ರೇಗಳನ್ನು ತೆಗೆದು ಫಸ್ಟಿಗೆ ಅದು ಎಲ್ಲಿ ಇದೆ ಅಂತ ನೋಡ್ತೇವೆ. ಮತ್ತು ಇನ್ನೊಂದು ಯಾವುದು ಇರ್ಬೋದು, ಕೆಲವೊಮ್ಮೆ ಮಗು ಏನು ನುಂಗಿದೆ ಅಂತ ಗೊತ್ತಿರೋದಿಲ್ಲ, ಹೆತ್ತವರು ನೋಡಿರೋದಿಲ್ಲ. ಸೊ ಯಾವುದು ಏನು ಇರ್ಬೋದು ಅಂತ ನೋಡ್ತೇವೆ. ಮತ್ತು ಮೂರನೇದಾಗಿ ನಾನು ಹೇಳಿದ 3 ಪ್ರಾಬ್ಲಮ್ಸ್, ಕರುಳು ಅಡಚಣೆ ಅಥವಾ ಕರುಳು ಹೊಟ್ಟೆ ಆಗಿರೋದು, ಆ ಥರ ಏನಾದರೂ ಇದೆಯಾ ಅಂತ ಎಕ್ಸ್ರೇಯಲ್ಲಿ ನೋಡ್ತೇವೆ. ಸೊ ಅದರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಡಿಪೆಂಡ್ ಆಗುತ್ತೆ. ಟ್ರೀಟ್ಮೆಂಟ್ ಏನು, ಹೆಚ್ಚಿನದು ಒಂದು ಸಲ ಅನ್ನನಾಳ ಕ್ರಾಸ್ ಆಗಿ ಹೊಟ್ಟೆಗೆ ಮುಟ್ಟಿದರೆ ಮತ್ತು ಯೂಶ್ವಲಿ ಏನು ಪ್ರಾಬ್ಲಮ್ ಇರೋದಿಲ್ಲ, ಅದು ತಾನಾಗಿ ಹೊರಗೆ ಬರ್ತದೆ. ನಾವು ಜಸ್ಟ್ ಅಬ್ಸರ್ವ್ ಮಾಡಬೇಕಾಗ್ತದೆ. 1-2-3 ದಿನ ಬಂದಿಲ್ಲ, 1 ವಾರ ಬಂದಿಲ್ಲ ಅಂತ ಹೇಳಿದರೆ ಮತ್ತೆ ಪುನಃ ಎಕ್ಸ್ರೇ ಮಾಡಿ ಮತ್ತೆ ಅದಕ್ಕೆ ಬೇಕಿದ್ರೆ ತೆಗಿಸಬೇಕೋ ಬೇಡವೋ ಅಂತ ನೋಡಬೇಕಾಗುತ್ತೆ. ಅನ್ನನಾಳದಲ್ಲೇ ಇದ್ದರೆ ತೆಗಿಬೇಕು. ಆ ಅನ್ನನಾಳದಲ್ಲೇ ಇದ್ದರೆ, ಅದು ನುಂಗಿದ್ದು ಅನ್ನನಾಳದಲ್ಲೇ ಇದ್ದರೆ ನಮಗೆ ತೆಗಿಲಿಕ್ಕಾಗುತ್ತೆ. ಅದೊಂದು ಎಂಡೋಸ್ಕೋಪ್ ವಿಧಾನ ಇದೆ, ಆಪರೇಷನ್ ಏನು ಬೇಡ, ಒಂದು ಸ್ಕೋಪ್ ಇದೆ, ಎಂಡೋಸ್ಕೋಪಿ ಹೇಳ್ತೇವೆ. ಅದನ್ನು ಒಳಗೆ ಹಾಕಿ ಅದು ಎಲ್ಲಿದೆ ಅಂತ ನೋಡಿ ಅದನ್ನು ತೆಗಿಲಿಕ್ಕಾಗುತ್ತೆ. ಹೊಟ್ಟೆ ಒಳಗೆ ಹೋಗಿದ್ದರೆ ತುಂಬ ದಿನ ಆಗಿ ಸಹ ಬರಲಿಲ್ಲ ಆದರೆ ಅದನ್ನು ಪುನಃ ಎಂಡೋಸ್ಕೋಪಿಯಲ್ಲಿ ತೆಗಿಲಿಕ್ಕಾಗುತ್ತೆ. ಸಣ್ಣ ಕರುಳಿಗೆ ಹೋದರೆ ಹೆಚ್ಚಿನ ಅಂಶ ಹೊರಗೆ ಬರ್ತದೆ, ಆದರೆ ತುಂಬ ದಿನ ಬಂದಿಲ್ಲ ಅಂತ ಹೇಳಿದರೆ ನಾವು ಪುನಃ ತೆಗಿಬೇಕಾಗುತ್ತೆ. ಮಾತ್ರ ಸಣ್ಣ ಕರುಳಿಗೆ ಎಂಡೋಸ್ಕೋಪಿಯಲ್ಲಿ ತೆಗಿಲಿಕ್ಕಾಗೋದಿಲ್ಲ, ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ. ದೊಡ್ಡ ಕರುಳಿಗೆ ಹೋದರೆ ಪುನಃ ಎಂಡೋಸ್ಕೋಪಿಯಲ್ಲಿ ತೆಗಿಲಿಕ್ಕಾಗತ್ತೆ, ಆಪ್ರೇಷನ್ ಅವಶ್ಯಕತೆ ಇಲ್ಲ. ದೊಡ್ಡ ಕರುಳಲ್ಲಿದ್ದರೂ ಎಂಡೋಸ್ಕೋಪಿಯಲ್ಲಿ ತೆಗಿಲಿಕ್ಕಾಗತ್ತೆ. ಬಟ್ ದೊಡ್ಡ ಕರುಳಿಗೆಲ್ಲ ಹೋದರೆ ಯೂಶ್ವಲಿ ಅದೇ ತಾನಾಗಿ ಬರ್ತದೆ, ನಾವು ಟ್ರೀಟ್ಮೆಂಟ್ ಆಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಒಂದು ವೇಳೆ ಅಡಚಣೆ ಅಥವಾ ಹೊಟ್ಟೆ ಆ ಥರ ಇದ್ದರೆ ಆಪ್ರೇಷನ್ ಮಾಡಿ ತೆಗಿಬೇಕಾಗ್ತದೆ. ಇದೆಲ್ಲದರಲ್ಲೂ ಮೋಸ್ಟ್ ಡೇಂಜರಸ್ ನಾನು ಆಗ ಹೇಳಿದಾಗೆ ತುಂಬ ಅಪಾಯ ಇರೋದು ಬಟನ್ ಬ್ಯಾಟ್ರಿಯಲ್ಲಿ. ಅದು ನುಂಗಿದೆ ಅಂತ ನೀವು ಗೊತ್ತಿದ್ದರೆ ಕೂಡಲೇ ಕರ್ಕೊಂಡು ಬನ್ನಿ, ಅದು ಆದಷ್ಟು ಬೇಗ ತೆಗಿಬೇಕು. ಈ ಅನ್ನನಾಳದಲ್ಲಿದ್ದರೆ ಅದು ಕೂಡ ಬಟನ್ ಬ್ಯಾಟ್ರಿ ಕೂಡ ಒಂದು ಸಲ ಹೊಟ್ಟೆಗೆ ಹೋದರೆ ಮತ್ತೆ ಯೂಶ್ವಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಅನ್ನನಾಳದಲ್ಲಿ ಇದ್ದರೆ ತುಂಬ ತೊಂದರೆ ಕೊಡುತ್ತೆ, ಆದಷ್ಟು ಬೇಗ ತೆಗಿಬೇಕು. ಸೊ ಇದು ಎಲ್ಲದರಲ್ಲೂ ಮೋಸ್ಟ್ ಅಂದರೆ ತುಂಬ ಅಪಾಯಕಾರಿ ಇರೋದು ಬಟನ್ ಬ್ಯಾಟ್ರಿ. ಅದನ್ನು ಆದಷ್ಟು ಬೇಗ ನೀವು ಮಗುವನ್ನು ತಗೊಂಡು ಬಂದು ನಾವು ಅದನ್ನು ಎಂಡೋಸ್ಕೋಪ್ ಹಾಕಿ ತೆಗಿಬೇಕಾಗಿ ಬರ್ತದೆ. ಸೊ ಇದು ಅನ್ನನಾಳಕ್ಕೆ ಹೋದರೆ ಏನೆಲ್ಲ ತೊಂದರೆ ಆಗ್ಬೋದು, ಏನೆಲ್ಲ ಮಾಡಬೇಕು ಅದಕ್ಕೆ, ಅದರ ಬಗ್ಗೆ ನಾವು ನೆಕ್ಸ್ಟ್ ಶ್ವಾಸನಾಳಕ್ಕೆ ಹೋದರೆ ಏನು
ನೋಡೋದು, ಏನು ಮಾಡೋದು, ಏನಾಗ್ಬೋದು, ಏನು ನೋಡ್ಬೋದು. ಅನ್ನನಾಳಕ್ಕಿಂತ ಶ್ವಾಸನಾಳ ಅಥವಾ ಉಸಿರುನಾಳ ಅಂದರೆ ಜಾಸ್ತಿ ಅಪಾಯಕಾರಿ. ಈ ಸಣ್ಣ ಮಕ್ಕಳು, ಇದು ಇನ್ನೂ ಸಣ್ಣ ಮಕ್ಕಳಲ್ಲಿ ಈ ಅನ್ನನಾಳಕ್ಕೆ ಹೋಗೋದು ಯೂಶ್ವಲಿ ನಾವೊಂದು 3-4 ವರ್ಷ 5 ವರ್ಷ ಆ ಟೈಮಿಗೆ ನೋಡ್ತೇವೆ. ಅಂದರೆ ಮಕ್ಕಳಿಗೆ ಇನ್ನೂ ಯಾವುದು ಆಹಾರ ಅಲ್ಲ ಅಂತ ಅಷ್ಟು ಗೊತ್ತಿರೋದಿಲ್ಲ, ಸಿಕ್ಕಿದೆಲ್ಲ ಬಾಯಿಗೆ ಹಾಕ್ತಾರೆ. ಸೊ ಹಾಗೆ. ಆದರೆ ಈ ಉಸಿರುನಾಳಕ್ಕೆ ಹೋಗೋದು ಮಕ್ಕಳು ಈ ಅಂಬೆಗಾಲಲ್ಲಿ ಆಚೆ ಈಚೆ ಹೋಗ್ಕೊಂಡು ಸಿಕ್ಕಿದೆಲ್ಲ ಬಾಯಿಗೆ ಹಾಕ್ತಾರೆ, ಸಣ್ಣ ಸಣ್ಣ ವಸ್ತುಗಳನ್ನು ಬಾಯಿಗೆ ಹಾಕ್ತಾರೆ. ಮತ್ತು ಈ ಕಡಲೆ, ನಮ್ಮ ನೆಲಕಡಲೆ, ಅದನ್ನು ಕೊಡುವಾಗ ಈ ಮಕ್ಕಳಲ್ಲಿ ಈ ನುಂಗುವ ಇದು ಮೆಕ್ಯಾನಿಸಮ್ ಅದೇನಿದೆಯೋ ನುಂಗುವಾಗ ಶ್ವಾಸನಾಳ ಬಂದಾಗಿರ್ತದೆ, ಅದು ಅಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಸರಿಯಾಗಿ ತಿನ್ನಲಿಲ್ಲದಿದ್ದರೆ ಅದು ಶ್ವಾಸನಾಳಕ್ಕೆ ಹೋಗುವ ಸಾಧ್ಯತೆ ಇದೆ. ಶ್ವಾಸನಾಳಕ್ಕೆ ಹೋದರೆ ಏನಾಗುತ್ತೆ? ಶ್ವಾಸನಾಳಕ್ಕೆ ಹೋದರೆ ತುರ್ತಾಗಿ ಇಮಿಡಿಯೇಟ್ಲಿ ನೀವು ಶ್ವಾಸನಾಳಕ್ಕೆ ಹೋದ ಕೂಡಲೇ ಅದು ತುಂಬ ಕೆಮ್ಮು ಬರ್ತದೆ, ವಿಪರೀತ ಕೆಮ್ಮು ಬರ್ತದೆ ಮಗುವಿಗೆ. ಅದು ಏನು ಒಳಗೆ ಹೋಗಿದೋ ಅದರ ಗಾತ್ರ ದೊಡ್ಡದಿದ್ದರೆ ಅದು ನಮ್ಮ ಶ್ವಾಸನಾಳವನ್ನು ಬ್ಲಾಕ್ ಮಾಡ್ತಾಯಿದ್ರೆ ಅಥವಾ ಶ್ವಾಸನಾಳದ್ದು ತುಂಬ ಭಾಗ ಬ್ಲಾಕ್ ಮಾಡ್ತಾಯಿದ್ದರೆ ಉಸಿರು ಕಟ್ಟುತ್ತೆ, ಉಸಿರು ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮೂರನೇದು, ಅದು ತುಂಬ ಸಣ್ಣದಿದ್ದರೆ ಅದು ಶ್ವಾಸನಾಳದ ಒಳಗೆ ಡೀಪಾಗಿ ಹೋಗುತ್ತೆ, ಶ್ವಾಸಕೋಶದಲ್ಲಿ ಎಲ್ಲಾದರೂ ಸಿಕ್ಕಾಕ್ಕೊಳ್ಳುತ್ತೆ. ಅಲ್ಲೇ ಇದ್ದರೆ ಅದು ಮಗುವಿಗೆ ಪದೇ ಶ್ವಾಸಕೋಶದಲ್ಲಿ ನಂಜಾಗುತ್ತೆ. ನಾವು ಹೇಳ್ತೇವೆ ನಿಮೋನಿಯಾ ಅಂತೇಳಿ ನಾವು ಆ್ಯಂಟಿಬಯೋಟಿಕ್ ಕೊಡ್ತೇವೆ, ಟ್ರೀಟ್ ಮಾಡ್ತೇವೆ, ಅದು ಕಡಿಮೆ ಆಗುತ್ತೆ, ಮತ್ತೆ ಪುನಃ ನಿಮೋನಿಯಾ ಆಗುತ್ತೆ. ಹಾಗೆ ಬರ್ತಾ ಇರ್ತದೆ. ಹಾಗೆ ಪದೇ ಬರ್ತಾ ಇದ್ದರೆ ಯಾಕೆ ಹಾಗೆ ಪದೇ ಬರ್ತಾ ಇದೆ ಅಂತ ನೋಡುವಾಗ ನಮಗೆ ಅದು ಈ ಥರ ಆಗಿದ್ದು ಕಂಡುಬರುತ್ತೆ. ಮಾತ್ರ ಇದರಲ್ಲಿ ಶ್ವಾಸನಾಳದಲ್ಲಿ ಅಂದರೆ ಅತಿ ತೀವ್ರ ಎಮರ್ಜೆನ್ಸಿಯಾಗಿ ಇರೋದು ಸ್ವಲ್ಪ ದೊಡ್ಡದಿದ್ದರೆ ನಮಗೆ ಉಸಿರು ಕಟ್ಟುತ್ತೆ. ಸೊ ಕೂಡಲೇ ಬರಬೇಕಾಗತ್ತೆ. ಅದು ಶ್ವಾಸನಾಳದ್ದು ಬೇರೆಯಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ, ಅನ್ನನಾಳ ಥರ ಮಲದ್ವಾರದಿಂದ ಹೊರಗೆ ಬರೋದಿಲ್ಲ, ಅದು ಶ್ವಾಸಕೋಶದೊಳಗೆ ಇರುತ್ತೆ, ತೊಂದರೆ ಕೊಡ್ತಾ ಇರುತ್ತೆ. ಸೊ ಅದು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಎಂಡೋಸ್ಕೋಪಿಯಲ್ಲಿ ಹಾಕಿ ತೆಗಿಲಿಕ್ಕೆ ಆಗುತ್ತೆ. ಆದರೆ ಶ್ವಾಸನಾಳದ್ದು ಅನ್ನನಾಳದಕ್ಕಿಂತ ಸ್ವಲ್ಪ ಸೂಕ್ಷ್ಮ. ನಾವು ಹಾಕುವಾಗ ನಿಮಗೆ ಅದು ಎಕ್ವಿಪ್ಮೆಂಟ್ ಬೇಕಾಗ್ತದೆ, ಕರೆಕ್ಟ್ ಎಕ್ವಿಪ್ಮೆಂಟ್ ಬೇಕಾಗುತ್ತೆ, ಕರೆಕ್ಟ್ ಅನೆಸ್ಥೆಷಿಯಾ ಎಲ್ಲ ತಜ್ಞರು ಬೇಕಾಗುತ್ತೆ. ಸೊ ಒಂದು ದೊಡ್ಡ ಆಸ್ಪತ್ರೆಯಲ್ಲೇ ಅದು ಮಾಡಲಿಕ್ಕೆ ಆಗುತ್ತೆ, ಅಂದರೆ ಎಲ್ಲ ತಜ್ಞರು ಇರುವಂಥ ಆಸ್ಪತ್ರೆಯಲ್ಲಿ ಬರಬೇಕಾಗತ್ತೆ. ಬಟ್ ಅದು ಶ್ವಾಸನಾಳ ಅನ್ನನಾಳ ಥರ ನಮಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಬೇಗ ನೀವು ಬಂದು ಅದನ್ನು ತೆಗೆಸಲಿಕ್ಕೆ ಇದು ಮಾಡಬೇಕು. ಸೊ ಇದು ತೊಂದರೆಗಳು, ಅದರ ಟ್ರೀಟ್ಮೆಂಟ್ ವಿಧಾನಗಳು. ಬಟ್ ನಾವು ನೋಡಬೇಕಾದದ್ದು ಇದನ್ನು ಇಲ್ಲದೇ ಇರ್ಬೋದು, ಅಂದರೆ ಪ್ರಿವೆನ್ಷನ್ ಮಾಡ್ಬೋದು ಅಂತ. ಸೊ ಇದು ಏನು ಮಗುವಿಗೆ ಹುಟ್ಟಿದಾಗಿಂದ ಇರೋ ಏನು ತೊಂದರೆ ಅಲ್ಲ, ಇದು ಹುಟ್ಟಿದ ಮೇಲೆ ಮಗು ಬಾಯಿಗೆ ಹಾಕಿ ಆಗುವ ತೊಂದರೆಗಳು. ಸೊ ಅದನ್ನು ನಾವು ಇಲ್ಲದೆ ನೋಡ್ಬೋದಾ, ಪ್ರಿವೆಂಟ್ ಮಾಡ್ಬೋದಾ? ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳ್ತೇವಲ್ಲ, ಹಾಗೆ ಪ್ರಿವೆಂಟ್ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು. ನಾವು ಈ ವಸ್ತುಗಳನ್ನು ಮಕ್ಕಳಿಗೆ ಎಟಕುವ ಜಾಗದಲ್ಲಿ ಇಡಬಾರ್ದು. ಇಂಥ ವಸ್ತುಗಳನ್ನು ಮಕ್ಕಳಿಗೆ ಎಟಕುವ ಜಾಗದಲ್ಲಿ ಇಡಬಾರ್ದು. ಈ ಸ್ಪೆಷಲಿ ನಮ್ಮ ಈ ಬ್ಯಾಟ್ರಿಗಳೆಲ್ಲ ಅಲ್ಲಿ ಇಡಬಾರ್ದು. ಈ ನಮ್ಮ ಮಕ್ಕಳಿಗೆ ಕೈಗೆ ಈಸಿಯಾಗಿ ಸಿಕ್ಕುವ, ಸುಲಭದಲ್ಲಿ ಸಿಕ್ಕುವ ಹಾಗೆ ಇರಬಾರ್ದು. ಟಾಯ್ಸ್ ತಗೊಳ್ಳುವಾಗ ನಾವು ಟಾಯ್ಸಿದ್ದು ಈ ಬ್ಯಾಟ್ರಿ ಇಡುವ ಮೇಲೆ ಒಂದು ಕವರ್ ಇರ್ತದೆ. ಆ ಕವರಿಗೆ ಈಗ ನೀವು ನೋಡಿದರೆ ಹೆಚ್ಚಿನ ಒಳ್ಳೆ ಟಾಯ್ ಕಂಪ್ನಿಗಳಿಗೆ ಆ ಕವರಿಗೆ ಒಂದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿರ್ತದೆ, ಮಕ್ಕಳಿಗೆ ಸುಲಭವಾಗಿ ತೆಗಿಲಿಕ್ಕೆ ಆಗೋದಿಲ್ಲ. ಅಂಥ ಟಾಯ್ಸ್ ತಗೊಳ್ಬೇಕು. ಅಲ್ಲದೆ ಇನ್ನೂ ಒಳ್ಳೆಯದು ಬ್ಯಾಟ್ರಿ ಇಲ್ಲದ ಟಾಯ್ಸ್ ತಗೊಂಡ್ರೆ ಇನ್ನೂ ಒಳ್ಳೆಯದು. ಮತ್ತು ಮಕ್ಕಳಿಗೆ ಫುಡ್ ಕೊಡುವಾಗ ಈ ಸಣ್ಣ ಮಕ್ಕಳಿಗೆ, ಈ 2 ವರ್ಷ ಕೆಳಗೆ ಮಕ್ಕಳಿಗೆಲ್ಲ ಯಾರಾದರೂ ಹೆತ್ತವರು ಒಟ್ಟಿಗೆ ಇರಬೇಕು. ಅವರು ತಿನ್ನುವಾಗ ನೋಡಬೇಕಾಗತ್ತೆ. ಯಾಕಂದರೆ ಮಕ್ಕಳು ತಿನ್ನುವಾಗ ನಾನಾಗ ಹೇಳಿದ ಹಾಗೆ ಅವರ ಈ ನುಂಗುವ ಈ ಮೆಕ್ಯಾನಿಸಮ್ ಅಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ, ಅಷ್ಟು ಮೆಚೂರ್ ಆಗಿರೋದಿಲ್ಲ. ಸೊ ನಾವು ನುಂಗುವಾಗ ನಮ್ಮ ಶ್ವಾಸನಾಳ ಬಂದಾಗಬೇಕು. ಅದು ಬಂದಾಗಿದ್ದು ಆ ಕೋಆರ್ಡಿನೇಷನ್ ಸರಿಯಾಗಿಲ್ಲದಿದ್ದರೆ ನಾವು ತಿಂದಿದ್ದು ಆಹಾರ ಕೆಲವೊಮ್ಮೆ ಶ್ವಾಸನಾಳಕ್ಕೆ ಹೋಗುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಕೊಡುವಾಗ
ಯಾರಾದರೂ ಹೆತ್ತವರು ಸೂಪರ್ವೈಸ್ ಒಂದು ಇರಬೇಕು ನೋಡಲಿಕ್ಕೆ. ಮತ್ತು ಮಕ್ಕಳಿಗೆ ಮಲಗಿಸಿ ಕೊಡೋದು ಹಾಗೆ ಮಾಡಬಾರ್ದು. ಈಗಿನ ಮಕ್ಕಳಂತೂ ಮಕ್ಕಳು ಬಿಟ್ಟು ಹೆತ್ತವರು ಕೂಡ ಟಿ ವಿ ಮೊಬೈಲ್ ಇದು ನೋಡಿಕೊಂಡು ತಿಂತಾರೆ. ಸೊ ಅವರ ಇದು ಜ್ಞಾನ ಬೇರೆಲ್ಲೋ ಇರುತ್ತೆ, ಬಾಯಲ್ಲಿ ಅವರು ಒಂದು ತಿಂತಾ ಇರ್ತಾರೆ. ಸೊ ಅದರಿಂದ ಮಕ್ಕಳಿಗೆ ತಿನ್ನಿಸುವಾಗ ಯಾರಾದರೂ ಹೆತ್ತವರು ಸೂಪರ್ವೈಸ್ ಮಾಡಬೇಕು, ಯಾರಾದರೂ ಇರಬೇಕು, ನೋಡಬೇಕು. ಸಣ್ಣ ಮಕ್ಕಳಿಗೆ 2 ವರ್ಷ 3 ವರ್ಷ ಕೆಳಗೆ ಇರುವ ಮಕ್ಕಳಿಗೆ ಈ ಕಡಲೆ, ಡ್ರೈ ಫ್ರೂಟ್ಸ್ ಅಂಥದ್ದು ಒಟ್ಟಿಗೆ 4-5 ಬಾಯಿಗೆ ಕೊಡಬಾರ್ದು. ಒಂದೊಂದೇ ಕೊಡದೇ ಇದ್ದರೆ ಇನ್ನೂ ಒಳ್ಳೆಯದು. ಒಂದು 2 ವರ್ಷವರೆಗೆ ಅಂಥದ್ದೆಲ್ಲ ಅಷ್ಟು ಗಟ್ಟಿ ಇರೋದು ಒಟ್ಟಿಗೆ ಹಾಗೆ ಕೊಡದೇ ಇದ್ದರೆ ಇನ್ನೂ ಬೆಟರ್. ನಾವೊಂದು 3-4 ವರ್ಷ ಆದಮೇಲೆ ಕೊಡಲಿಕ್ಕೆ ಆದರೆ ಇನ್ನೂ ಒಳ್ಳೆಯದು. ಆದರೆ ಕೊಡುವಾಗ ಒಂದೊಂದೇ ಆಗಿ ಕೇರ್ಫುಲ್ಲಾಗಿ ಕೊಡಬೇಕು. ಒಟ್ಟಿಗೆ 3-4 ಬಾಯಿಗೆ ಹಾಕಿದರೆ ಅವರು ನುಂಗುವಾಗ ಕೆಲವೊಮ್ಮೆ ಒಂದು ಜಾರಿ ಶ್ವಾಸನಾಳಕ್ಕೆ ಹೋಗ್ಬೋದು. ಸೊ ಹೀಗೆ ಎಲ್ಲ ಮಾಡಿದರೆ ನಮಗೆ ಈ ತೊಂದರೆಗಳು ಬರುವ ಸಾಧ್ಯತೆಯೇ ಇಲ್ಲ. ಆದರೆ ಅಕಸ್ಮಾತು ನಾವು ಕೆಲವೊಮ್ಮೆ ಮಕ್ಕಳು ಗೊತ್ತಿಲ್ಲದೆ ತಿಂತಾರೆ. ಹಾಗೆ ಇದ್ದರೆ ಗಾಬರಿ ಆಗಬೇಡಿ, ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ಅದಕ್ಕೆ ನಾವು ಟ್ರೀಟ್ಮೆಂಟ್ ವಿಧಾನ ಮಾಡಲಿಕ್ಕೆ ಆಗುತ್ತೆ. ಧನ್ಯವಾದಗಳು.